ವಿಶ್ವ ಯೋಗ ದಿನಾಚರಣೆ ಜೂನ್ 21ಕ್ಕಿದೆ. ಆಯುಷ್ ಕೇಂದ್ರದ ಆಯುಷ್ ಮಂತ್ರಾಲಯದಿಂದ 100 ಕಡೆ ಇಡೀ ಭಾರತದಲ್ಲಿ ಜಾಗೃತಿ ಮೂಡಿಸುವಂಥದ್ದು ಯೋಗೋತ್ಸವ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯ ಮುಂದಾಳತ್ವದಲ್ಲಿ ಚಂದ್ರವನದಲ್ಲೇ ಮಾಡಬೇಕು ಅಂತ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ನಮ್ಮ ಒಂದು ಯೋಗ ಕೇಂದ್ರ ಶ್ರೀ ತ್ರಿನೇತ್ರ ಇಂಟರ್ನ್ಯಾಷನಲ್ ಯೋಗ ಕೇಂದ್ರದ ಸಹಯೋಗದೊಂದಿಗೆ 14ನೇ ತಾರೀಕು ಯೋಗೋತ್ಸವವನ್ನು ಪ್ರೋಟೋಕಾಲ್ ಮುಖಾಂತರ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಮಂಡ್ಯ ಜಿಲ್ಲಾಧಿಕಾರಿಗಳು, ADC, SP, CO ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು, DHO, ಆಯುಷ್ ಇಲಾಖೆಯ ಅಧಿಕಾರಿಗಳು, ಎಲ್ಲ ಅಧಿಕಾರಿಗಳು ಇದಕ್ಕೆ ಭಾಗವಹಿಸ್ತಾ ಇದ್ದಾರೆ. ಬಹುಶಃ ಯೋಗದ ಕಾರ್ಯಕ್ರಮ ಅಂತಂದರೆ ನಮ್ಗೆ ಏನು ಅನಿಸ್ತಾ ಇದೆ ಅಂತಂದರೆ, ನಮ್ಮ ಭಾರತದ ಸಂಸ್ಕೃತಿ ಯೋಗ. ನಾವು ಯಾವತ್ತೂ ಭಾರತ ದೇಶದವರು ಸಹಿಷ್ಣುತೆ ಅಂತ ಕರಿತೀವಿ. ಭಾರತ ದೇಶವನ್ನು ನಮಗಿದ್ರೆ ಇನ್ನೊಬ್ಬರಿಗೆ ಕೊಡೋಷ್ಟು ಮನಸ್ಸಿರೋದು ಯಾವುದಾದ್ರೂ ವಿಶ್ವದಲ್ಲಿ ಇದೆ ಅಂತ ಅಂದರೆ ಅದು ಭಾರತೀಯರಿಗೆ ಮಾತ್ರ ಇರೋದು. ಕೋವಿಡ್ ಸಂದರ್ಭದಲ್ಲಿ ನಾವು ನೋಡ್ತೀವಿ, ಲಸಿಕೆ ಬೇರೆ ಬೇರೆ ದೇಶದವ್ರಿಗಿಲ್ಲ ಅಂದರೆ ನಮ್ಮವ್ರಿಗೆ ಶಾರ್ಟೇಜ್ ಆಗ್ತದೋ ಇಲ್ಲೋ ಗೊತ್ತಿಲ್ಲದರೂ ಸಹ ಆಯಿತು ಅಂತೇಳಿ ಬೇರೆ ದೇಶದವ್ರಿಗೂ ಕೊಟ್ಟಂಥ ಒಂದು ಹೆಗ್ಗಳಿಕೆ ನಮ್ಮ ದೇಶದ. ಹಾಗಾಗಿ ಯೋಗ ಅನ್ನೋದು ಯಾವ ಜಾತಿ, ಮತ, ಪಂಥ, ಭೇದ ಭಾವ ಇಲ್ಲ. ಅದು ಮನುಕುಲಕ್ಕಾಗಿ ಬಂದ ಯೋಗಶಾಸ್ತ್ರ. ಈ ಯೋಗಶಾಸ್ತ್ರವನ್ನು ಯಾರು ಕಲಿತಾರೋ, ಯಾರು ತಿಳಿತಾರೋ, ನಮ್ಮ ಶಿಕ್ಷಣದಲ್ಲೂ ಸಹ ಯೋಗಶಾಸ್ತ್ರ ಮೊದಲಿಂದ ಇರಬೇಕಾಗಿತ್ತು. ಯಾಕೆ ಅಂತಂದರೆ ಯೋಗ ಅಂತಂದರೆ ನೀನು ಹೇಗೆ ಬದುಕಬೇಕು ಅಂತ ತಿಳಿಸೋದು ಯೋಗ ನಮ್ಮ ಶಿಕ್ಷಣದಲ್ಲಿಲ್ಲ.